ಪ್ರಿಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಪವಿತ್ರ ಸ್ನಾನದ ಬಗ್ಗೆ ತಿಳಿಯೋಣ. ಒಬ್ಬ ಬ್ರಾಹ್ಮಣ ಕಾಶಿಯಾತ್ರೆಗೆ ಹೋಗಿದ್ದ. ಪದ್ಧತಿಯಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗಂಗಾ ನದಿಯ ಸ್ನಾನ ಘಟ್ಟವೊಂದಕ್ಕೆ ಹೋದ. ಬಟ್ಟೆ ಬದಲಾಯಿಸ್ಕೊಂಡು ನೀರಿಗಿಳಿದು ಸಂಕಲ್ಪ ಹೇಳ್ಕೊಂಡು ಒಂದು ಮುಳುಗು ಹಾಕಿದನು. ಮುಳುಗಿ ನೀರಿನಲ್ಲಿದ್ದಾಗ ಆ ಕಡೆ ಈ ಕಡೆ ಕೈಯಾಡಿಸಲು ಕೈಗೆ ಒಂದು ಸಣ್ಣ ಪದಾರ್ಥ ದೊರೀತು. ಆಶಾಮಾನವ ಹೀಗೆ ಯೋಚಿಸಿದ, ನದಿ ಮೇಲುಗಡೆ ಯಾರೋ ಯಾತ್ರಿಕರು ಸ್ನಾನ ಮಾಡುವಾಗ ಬಂಗಾರದ ಆಭರಣ ನೀರಿಗೆ ಬಿದ್ದು ಈ ಕಡೆ ತೇಲಿ ಬರುತ್ತಿದೆ. ಗಂಗಾ ಯಾತ್ರೆಯ ಫಲದಿಂದ ನನಗೆ ಅದು ದೊರೆತಿರಬೇಕು ಎಂದು ಯೋಚಿಸಿ ನೀರಿನಿಂದ ಮೇಲಕ್ಕೆದ್ದು ನೋಡ್ತಾನೆ. ಅದೊಂದು ಎಲುಬಿನ ತುಂಡು. ತೂತು, ಎಲುಬಿನ ಸ್ಪರ್ಶವಾಯಿತು, ಮೈಲಿಗೆ ಬಂತು ಎಂದ್ಕೊಂಡು ಮೈಲಿಗೆ ಕಳೆದುಕೊಳ್ಳಲು ಮತ್ತೆ ಗಂಗೆಯಲ್ಲಿ ಅಪವಿತ್ರ ಪವಿತ್ರೋವಾ ಸರ್ವ ವಸ್ತ್ರಾಂಗ ಎಂದು ಹೇಳುತ್ತಾ ಮುಳುಗು ಹಾಕಿ ಮೇಲೆ ಎದ್ದು ನೋಡುತ್ತಾನೆ. ಅದೇ ಎಲುಬು ಕೈಯಲ್ಲಿ. ತೂ ಎಂದು ಮತ್ತೆ ಮಂತ್ರ ಹೇಳುತ್ತಾ ಮುಳುಗಿದ. ಮೇಲೆದ್ದರೆ ಅದೇ ಮೂಳೆ ಕೈಯಲ್ಲಿ. ಅಪವಿತ್ರ ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ಎಷ್ಟು ಬಾರಿ ಗಂಗೆಯಲ್ಲಿ ಮುಳುಗಿದರೂ ಮೈಲಿಗೆ ಹೋದೀತೆ. ಕೈಯಲ್ಲಿರುವುದನ್ನು ಬಿಸಾಡಿ ಒಂದು ಸಾರಿ ಮುಳುಗಿದರೆ ಸಾಕಲ್ಲವೇ? ಅದರಂತೆ ಕಾಮಾದಿ ದುರ್ಗುಣಗಳನ್ನು ನಮ್ಮೊಳಗೆ ಇಟ್ಟುಕೊಂಡು ಎಷ್ಟು ಸಾರಿ ಸ್ನಾನ, ಪೂಜೆ, ಕ್ಷೇತ್ರಯಾತ್ರೆ ಇತ್ಯಾದಿಗಳನ್ನು ಮಾಡಿದರೂ ವ್ಯರ್ಥವಲ್ಲವೇ? ಅವುಗಳನ್ನು ಮನಸ ತ್ಯಜಿಸಿ ಒಂದು ಸಾರಿ ಶಿವೋಹಂ ಶಿವೋಹಂ ಎಂಬ ಭಾವನೆ ಬಂದರೆ ನಮ್ಮ ಜನ್ಮ ಸಾರ್ಥಕವಾಗುವುದಲ್ಲವೇ? ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ.